ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾನಿಧ್ಯ ರೊಟ್ಟಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತೀರಾ, ಹಾಗೆ ಫೋನ್ ಮಾಡಿದಾಗ ವಿಚಾರಿಸ್ತೀರಾ. ಅಂತ ಕೆಲವೊಂದು ವಿಷಯಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ತುಂಬ ಜನ ಕೇಳೋದೇನೆಂದರೆ ನೀವು ಅಕ್ಕಿ ಮಿಕ್ಸ್ ಮಾಡ್ತೀರಾ ಅಥವಾ ಜೋಳದ ರೊಟ್ಟಿ ಅಂತೇಳಿ ಅಕ್ಕಿ ರೊಟ್ಟಿನ ಕೊಡ್ತಾ ಇದ್ದೀರಾ, ಅಥವಾ ಇದು ಅಕ್ಕಿ ರೊಟ್ಟಿನ ಅಥವಾ ಅಕ್ಕಿ ಎಷ್ಟು ಮಿಕ್ಸ್ ಮಾಡ್ತೀರಾ, ಅಥವಾ ಅಕ್ಕಿ ಜಾಸ್ತಿ ಮಿಕ್ಸ್ ಮಾಡಬೇಡಿ ಹಾಗೆ ಹೀಗೆ ಅಂತ ಪ್ರಶ್ನೆ ಕೇಳ್ತಾರೆ. ನೋಡಿ, ಸಾಮಾನ್ಯವಾಗಿ ಮನೆಯಲ್ಲಿ ನಾವು ಜೋಳದ ಹಿಟ್ಟನ್ನು ಹಾಕ್ಸಿರ್ತೀವಿ. ಸೊ ಎಲ್ಲರ ಮನೆಯಲ್ಲೂ ಜೋಳದ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡಿ ನಾವು ಹಿಟ್ಟನ್ನು ಹಾಕ್ಸ್ಕೊಂಡ್ಬರ್ತೀವಿ. ಕೆಲವೊಬ್ಬರು ಮಾತ್ರ ಬರೀ ಜೋಳದ ಹಿಟ್ಟಿನಿಂದನೇ ರೊಟ್ಟಿ ಮಾಡ್ತಾರೆ. ಬರೀ ಜೋಳದ ಹಿಟ್ಟಿನಿಂದ ನಾವು ರೊಟ್ಟಿ ಮಾಡಿದಾಗ ಮ್ಯಾಕ್ಸಿಮಮ್ ಒಂದು 50 ಮಾಡ್ಬೋದು ಕೈಯಿಂದ. ಸೊ ಅದಕ್ಕಿಂತ ಜಾಸ್ತಿ ಮಾಡಬೇಕಂದ್ರೆ ಜಾಸ್ತಿ ಜನ ಬೇಕು. ಸೊ ನಮ್ಮಲ್ಲಿ ಕೈಯಿಂದ ಮಾಡುವಷ್ಟು ನಮಗೆ ಮಾಡುವವರು ಸಿಗೋಲ್ಲ. ಸೊ ನಾವು ಹಾಗಾಗಿ ಮಷೀನನ್ನು ತೊಗೊಂಡು ಬಂದ್ವಿ. ಇನ್ನೊಂದೇನಪ್ಪ ಅಂದರೆ ನಮ್ಮ ತುಂಬ ಕ್ವಾಂಟಿಟಿಯಲ್ಲಿ ನಾವು ರೊಟ್ಟಿ ಮಾಡಬೇಕಾಗಿರೋದ್ರಿಂದ ನಾವು ಅಕ್ಕಿಯನ್ನು ಮಿಕ್ಸ್ ಮಾಡ್ತೀವಿ. ಮನೇಲಿ ನಾವು ಯಾವ ಥರ ಮಿಕ್ಸ್ ಮಾಡ್ತೀವಿ ಅದೇ ಥರ ಜೋಳವನ್ನು ಚೆನ್ನಾಗಿ ಕ್ಲೀನ್ ಮಾಡ್ತೀವಿ. ಸೊ ಹಾಗೆ ತಂದು ಡೈರೆಕ್ಟಾಗಿ ನಾವು ಅದನ್ನು ಹಿಟ್ಟು ಹಾಕ್ಸಲ್ಲ, ಕ್ಲೀನ್ ಮಾಡ್ತೀವಿ. ಸುಮಾರು ವಿಡಿಯೋಗಳು ನೀವು ನೋಡ್ಬೋದು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ನಾವು ಯಾವ ಥರ ಕ್ಲೀನ್ ಮಾಡ್ತೀವಿ, ಯಾವ ಥರ ರೊಟ್ಟಿ ಮಾಡ್ತೀವಿ, ಯಾವ ಥರ ಎಲ್ಲ ಪ್ಯಾಕೇಜಿಂಗ್ ಇರುತ್ತೆ, ಎಲ್ಲವನ್ನು ನಾವು ಪಾರದರ್ಶಕವಾಗಿ ಎಷ್ಟೊಂದು ವಿಡಿಯೋಗಳನ್ನು ಮಾಡಿದ್ರು ಕೂಡ ಕೆಲವೊಬ್ಬರಿಗೆ ಡೌಟ್ ಅಂತೂ ಇದೇ ಇರುತ್ತೆ. ಇನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿನ ಮಿಕ್ಸ್ ಮಾಡ್ತೀವಿ. ಅಕ್ಕಿ ಮಿಕ್ಸ್ ಮಾಡೋದ್ರ ಉದ್ದೇಶ ಏನಪ್ಪ ಅಂದರೆ ಹಿಟ್ಟು ಜಿಗಿ ಬರಲಿ ಅನ್ನೋ ಒಂದು ಉದ್ದೇಶ, ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ಅಕ್ಕಿಯನ್ನು ಮಿಕ್ಸ್ ಮಾಡೋದ್ರಿಂದ ಜಾಸ್ತಿ ಹಿಟ್ಟಾಗುತ್ತೆ ಅಥವಾ ಇನ್ನೊಂದೇನೋ ಆಗುತ್ತೆ ಅಂತ ಏನಿಲ್ಲ. ನಮಗೆ ನೋಡಿದ ತಕ್ಷಣ ರೊಟ್ಟಿನ ಗೊತ್ತಾಗುತ್ತೆ ಇದರಲ್ಲಿ ಅಕ್ಕಿ ಎಷ್ಟು ಹಾಕಿದ್ದಾರೆ ಅಥವಾ ಅಕ್ಕಿ ಜಾಸ್ತಿ ಇದೆಯಾ ಜೋಳ ಜಾಸ್ತಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ನಾವು ಕಲಬೆರಕೆ ಮಾಡುವಂಥ ಉದ್ದೇಶನೂ ಇಲ್ಲ, ಅದರಿಂದ ನಮಗೇನು ಲಾಭನೂ ಇಲ್ಲ. ನಮ್ಮದು ಪ್ಯೂರ್ ಜೋಳದ ರೊಟ್ಟಿನೇ, ಉತ್ತರ ಕರ್ನಾಟಕದ ಪ್ಯೂರ್ ಕಡಕ್ ಜೋಳದ ರೊಟ್ಟಿನೇ ನಾವು ಮಾಡ್ತಾ ಇರೋದು. ಅದು ಬಿಟ್ಟು ಅದಕ್ಕೆ ನಾವು ಏನನ್ನೂ ಮಿಕ್ಸ್ ಮಾಡ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಅಥವಾ ತುಂಬ ಜನ ಡೌಟ್ ಏನಪ್ಪ ಅಂದರೆ ಮಷಿನ್ ರೊಟ್ಟಿ ಟೇಸ್ಟ್ ಇರಲ್ಲ, ಮಷಿನಿಂದ ಯಾಕೆ ಮಾಡ್ತೀರಾ ಕೈಯಿಂದ ಮಾಡಿ ಅಂತ. ನೋಡಿ, ಮಷಿನ್ ರೊಟ್ಟಿಗೂ ಹಾಗೆ ಕೈಯಿಂದ ಮಾಡಿರುವಂಥ ರೊಟ್ಟಿಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ ನಿಮಗೆ. ಕೈಯಿಂದ ಮಾಡಿರುವಂಥ ರೊಟ್ಟಿಗೆ ನಾವು ಶೇಪ್ ಕೊಡೋದಕ್ಕಾಗಲ್ಲ ಅಥವಾ ಅದರ ಥಿಕ್ನೆಸ್ಸನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ನಾವು ಕೈಯಿಂದ ಮಾಡಿದಾಗ ಹಿಟ್ಟನ್ನು ಅವತ್ತು ಯಾವ ಥರ ನಾದಿರ್ತೀವಿ ಅದ್ರ ಮೇಲೆ ನಾವು ರೊಟ್ಟಿಗಳು ಬರ್ತಾ ಹೋಗುತ್ತೆ. ಇನ್ನು ಮಷಿನಿಂದ ಆಗಿದೆ ಅದಕ್ಕೊಂದು ಶೇಪ್ ಕೊಡ್ಬೋದು, ಹಾಗೆ ನಾವು ಥಿಕ್ನೆಸ್ಸನ್ನು ಮೇಂಟೈನ್ ಮಾಡ್ಬೋದು, ದಪ್ಪ ತೆಳ್ಳ ನಮಗೆ ಹೇಗೆ ಬೇಕೋ ಹಾಗೆ ನಾವು ಅದರಲ್ಲಿ ಫಿಕ್ಸ್ ಮಾಡ್ಬೋದು. ಇವೆರಡೇ ವ್ಯತ್ಯಾಸ ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇಲ್ಲ. ಹಾಗೆ ಟೇಸ್ಟ್ ಬಗ್ಗೆ ಹೇಳೋದಾದರೆ ಕೈಯಿಂದ ಮಾಡಿರುವಂಥ ರೊಟ್ಟಿನೇ ಆಗಿರಲಿ ಅಥವಾ ಮಷಿನಿಂದ ಮಾಡಿರುವಂಥ ರೊಟ್ಟಿನೇ ಆಗಿರಲಿ, ನಾವು ಅದನ್ನು ಚೆನ್ನಾಗಿ ಬೇಯಿಸದೇ ಇದ್ದರೆ ಅದು ಟೇಸ್ಟ್ ಹೇಗೆ ಬರುತ್ತೆ ಅಲ್ವಾ. ಅದನ್ನ ಹಸಿ ಬಿಸಿ ಬೇಯಿಸೋದು, ಅದ್ರ ಮೇಲೆ ಹಿಟ್ಟು ಹಾಗೆ ಬಿಟ್ಬಿಡೋದು, ನೀರು ಹಚ್ಚದೇ ಇರೋದು, ಚೆನ್ನಾಗಿ ಅದನ್ನ ಆರಿಸದೇ ಇರೋದು, ಒಣಗಿಸದೇ ಇರೋದು, ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ನೋಡಿ, ಜೋಳವನ್ನು ಕ್ಲೀನ್ ಮಾಡಿದೆ ಅಥವಾ ಅಕ್ಕಿನ ಜಾಸ್ತಿ ಮಿಕ್ಸ್ ಮಾಡಿ ಅದಕ್ಕೆ ಇನ್ನೇನು ಬೇರೆ ಕಲಬೆರಕೆ ಮಾಡಿದ್ರೆ ನಿಜವಾಗ್ಲೂ ರೊಟ್ಟಿ ಟೇಸ್ಟ್ ಇರೋದಿಲ್ಲ. ಖಂಡಿತವಾಗ್ಲೂ ಆಗ ಮಷಿನ್ ರೊಟ್ಟಿ ಅದು ಟೇಸ್ಟ್ ಇಲ್ಲ ಅಂತ ಹೇಳ್ಬೋದು. ಅದರ ಎಲ್ಲೋ ಒಂದು ಇರ್ತಾರೆ, ಅಂದ್ಬಿಟ್ಟು ಎಲ್ಲರೂ ಅದೇ ಥರ ಮಾಡೋದಕ್ಕಾಗಲ್ಲ. ಯಾಕಂದರೆ ಮಾಡಿದ್ರೆ ಬಹುಶಃ ನಾವು ಇಷ್ಟು ಪಾರದರ್ಶಕವಾಗಿ ನಿಮಗೆಲ್ಲ ವಿಡಿಯೋದಲ್ಲಿ ತೋರಿಸ್ತಾ ನಾವು ವಿಡಿಯೋ ಮಾಡುವಂಥ ಉದ್ದೇಶ ಇರಲಿಲ್ಲ. ಕೇವಲ ಬರೀ ರೊಟ್ಟಿನೇ ತೋರಿಸ್ಬಿಟ್ಟು ನಮ್ಮದು ಜೋಳದ ರೊಟ್ಟಿ ತಗೊಳ್ಳಿ ಅಂತ ನಾವು ಸುಳ್ಳು ಹೇಳ್ಬೋದಿತ್ತಲ್ವಾ. ಸೊ ಅದನ್ನು ನಾವು ಮಾಡೋದಿಲ್ಲ. ನಾವು ಪಾರದರ್ಶಕವಾಗಿ ಎಲ್ಲವನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇರುವಂಥ ಉದ್ದೇಶ ಕೂಡ ಅದೇ, ಎಲ್ಲರೂ ನೋಡಿನೇ ತಗೊಳ್ಳಿ ಅಂತ ಹೇಳಿ. ಯಾಕಂದರೆ ಎಲ್ಲರೂ ಬಂದು ಇಲ್ಲಿ ಚೆಕ್ ಮಾಡಿ ತಗೊಳ್ಳೋದಕ್ಕಾಗಲ್ಲ. ಇದರಲ್ಲಿ ನಮ್ಮ ವಿಡಿಯೋಗಳನ್ನು ಎಷ್ಟು ಸಾಧ್ಯ ಅಷ್ಟು ಎಲ್ಲರಿಗೂ ತೋರಿಸಿ ನಾವು ಮಾಡ್ತಾ ಇದ್ದೀವಿ. ನಿಮಗೂ ಏನಾದರೂ ಇಷ್ಟ ಇದು ನಮ್ಮ ರೊಟ್ಟಿಗಳು ಬೇಕು ಅಂತ ಅನಿಸಿದೆ, ಸ್ಕ್ರೀನ್ ಮೇಲೆ ಇರುವಂಥ ನಮಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಆರ್ಡರ್ನ ನೀವು ತಗೊಳ್ಬೋದು. ಖಂಡಿತವಾಗ್ಲೂ ನಾವು ಬಸ್ ಮೂಲಕ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಒಂದು ರೊಟ್ಟಿಗೆ 6 ರೂಪಾಯಿ ವಿತ್ ಬಸ್ ಚಾರ್ಜ್ ಸೇರಿದರೆ 7 ರೂಪಾಯಿ ಆಗುತ್ತೆ. ಸೊ ನೀವು ಎಲ್ಲಿದ್ದರೂ ಕೂಡ ಬಸ್ ಮೂಲಕ ನಾವು ಕಳಿಸ್ತೀವಿ. ಖಂಡಿತವಾಗಿ ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾವುದೇ ಡೌಟ್ ಬೇಡ, ನಾವು ಯಾವುದೇ ಕಲಬೆರಕೆಯನ್ನು ಮಾಡ್ತಾ ಇಲ್ಲ ಅಥವಾ ಇದು ಅಕ್ಕಿ ರೊಟ್ಟಿ ಅಲ್ಲ, ಇದು ಖಂಡಿತ ಜೋಳದ ರೊಟ್ಟಿನೇ. ಸೊ ನೀವು ನಂಬಿ ನಮ್ಮನ್ನು ತಗೊಳ್ಬೋದು. ನಿಮ್ಮ ನಂಬಿಕೆಯನ್ನು ನಾವು ಖಂಡಿತ ಉಳಿಸ್ಕೊಳ್ತೀವಿ. ಇನ್ನೊಂದೇನಪ್ಪ ಅಂದರೆ ಎಲ್ಲ ಮಷಿನ್ ರೊಟ್ಟಿಗಳು ಒಂದೇ ಥರ ಟೇಸ್ಟ್ ಇರೋದಿಲ್ಲ. ನಾವು ಅದನ್ನ ಹೇಗೆ ಬೇಯಿಸ್ತೀವಿ, ಹೇಗೆ ಹಿಟ್ಟನ್ನು ಹದ ಮಾಡ್ತೀವಿ, ಸೊ ಇದೆಲ್ಲ ತುಂಬಾ ಕೌಂಟ್ ಆಗುತ್ತೆ. ಇನ್ನು ನಾವು ಒಂದು ರೊಟ್ಟಿ ನಾವು ಎಷ್ಟು ಟೈಮ್ ಕೊಡ್ತೀವಿ ಅನ್ನೋದನ್ನು ನೋಡ್ಬೋದು. ಅದನ್ನು 2 ಹಂಚಿನ ಮೇಲೆ ಬೇಯಿಸ್ತೀವಿ, ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ತೀವಿ, ಅದಾದಮೇಲೆ ಅದನ್ನು ಆರಿಸ್ತೀವಿ, ಅದಕ್ಕೊಂದು ಶೇಪ್ ಕೊಡ್ತೀವಿ. ಸೊ ಇವೆಲ್ಲವೂ ಪ್ರೊಸೆಸ್ ಇರುತ್ತೆ, ಅದನ್ನೆಲ್ಲ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ಅಂತ ತುಂಬಾ ಟೈಮ್ ಕೊಡ್ತೀವಿ. ಸೊ ಒಂದೊಂದು ರೊಟ್ಟಿಗೂ ನಾವು ಅಷ್ಟು ಟೈಮ್ ಕೊಡಬೇಕಾದ್ರೆ ನಾವು ಅದರಲ್ಲಿ ಕ್ವಾಲಿಟಿ ನೋಡಲ್ವಾ, ಕ್ವಾಂಟಿಟಿ ನೋಡಲ್ವಾ, ಎಲ್ಲವನ್ನು ನೋಡಿನೇ ಮಾಡ್ತಾ ಇರೋದು. ಹಾಗಿರೋದಕ್ಕೆ ನಮ್ಮ ರೊಟ್ಟಿಗಳನ್ನು ತರಿಸಿ ಟೇಸ್ಟ್ ಮಾಡಿ ಮತ್ತೊಮ್ಮೆ ಆರ್ಡರ್ ಕೊಟ್ಟು ಮಾಡಿಸ್ತಾ ಇರೋದು ಅದೇ ಉದ್ದೇಶದಿಂದ. ಸೊ ನಮ್ಮಿಂದ ಅಥವಾ ನಮ್ಮ ಮಾತುಗಳಿಂದ ಯಾರಾದರೂ ಹರ್ಟ್ ಆಗಿದೆ ದಯವಿಟ್ಟು ಕ್ಷಮಿಸಿ. ಮತ್ತೊಂದು ವಿಡಿಯೋ ಸಿಗ್ತೀವಿ. ನಮಸ್ಕಾರ.